ಹಾಯ್ ಫ್ರೆಂಡ್ಸ್, ಸುಖಿತಾ ಎಚ್ ಎಸ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ಮಾರಲ್ ಸ್ಟೋರಿ ಏನು ಅಂದರೆ, ಒಂದು ಸಾಮ್ರಾಜ್ಯದಲ್ಲಿ ರಾಜ ಮತ್ತು ಪ್ರಜೆಗಳು ಎಲ್ಲ ವಾಸವಾಗಿರ್ತಾರೆ. ಹಾಗಿರುವಾಗ ಆ ಪ್ರಜೆಗಳೆಲ್ಲ ಆರಾಮಾಗಿದ್ದಾರೆ ಅಂತ ಹೇಳಿ ರಾಜ ಅಂದ್ಕೊಂಡಿರುವಾಗಲೇ ಏನಾಗುತ್ತೆ, ಒಂದು ದಿನ ರಾತ್ರಿ ಜೋರಾಗಿ ಗಂಟೆ ಶಬ್ದ ಕೇಳಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ದೂರದ ಕಾಡಿನಿಂದ ಬರ್ತಾ ಇರೋಂತಹ ಗಂಟೆ ಶಬ್ದ ಆಗಿರುತ್ತೆ. ಸೊ ಎಲ್ಲರೂ ಭಯ ಬೀಳೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಆಮೇಲೆ ಎಲ್ಲ ಅವರವರೇ ಮಾತಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ದೂರದ ಕಾಡಿನಲ್ಲಿ ರಾಕ್ಷಸ ಒಬ್ಬ ಬಂದಿದ್ದಾನೆ, ಅವನು ಈ ರೀತಿಯಾಗಿ ಶಬ್ದ ಮಾಡ್ತಾ ಇದ್ದಾನೆ. ಸೊ ಯಾರೂ ಆ ಕಡೆ ಹೋಗೋದು ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಕಾಡಿಗೆ ಹೋಗಿ ಸೌದೆ ತರೋರು, ಬೇಟೆಗೆ ಹೋಗೋರು ಯಾರೂ ಸಹ ಆ ಕಡೆ ಹೋಗೋದಿಲ್ಲ. ಎಲ್ಲ ಹೆದರ್ಕೊಂಡು ಊರಲ್ಲೇ ಇರ್ತಾರೆ. ಆಗ ಮಹಾರಾಜನಿಗೆ ಈ ವಿಷಯ ಗೊತ್ತಾಗತ್ತೆ, ತನ್ನ ಸಾಮ್ರಾಜ್ಯದಲ್ಲಿ ಹೀಗೆ ಒಬ್ಬ ರಾಕ್ಷಸ ಬಂದಿದ್ದಾನೆ ಅಂತ ಹೇಳಿ. ಆಗ ಅವನು ಸೈನಿಕರನ್ನೆಲ್ಲ ಕರೆದು ಹೇಳ್ತಾನೆ, ಬನ್ನಿ ಹೋಗಿ ಅವನ ಜೊತೆ ಯುದ್ಧ ಮಾಡಿ ಬರೋಣ ಅಂತ. ಆಗ ಸೈನಿಕರು ಹೇಳ್ತಾನೆ, ಮಹಾರಾಜರೇ ಅವನು ರಾಕ್ಷಸ, ಅವನ ಜೊತೆ ನಾವು ಯುದ್ಧ ಮಾಡೋಕ್ಕಾಗೋದಿಲ್ಲ, ನಾವು ಹೋಗೋಷ್ಟೊತ್ತಿಗೆ ಅವನು ನಮ್ಮನ್ನು ನುಂಗ್ಬಿಡ್ತಾನೆ ಅಂತ. ತಕ್ಷಣ ಮಹಾರಾಜನಿಗೆ ಇದು ದೊಡ್ಡ ಸವಾಲಾಗತ್ತೆ. ಏನು ಮಾಡೋದು, ನನ್ನ ಪ್ರಜೆಗಳನ್ನ ಹೇಗೆ ಶಾಂತಿಯುತವಾಗಿ ಕಾಪಾಡ್ಕೊಳ್ಳೋದು ಅಂತ ಹೇಳಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಡಂಗೂರ ಸಾರಿಸ್ತಾನೆ. ಏನು ಅಂತ, ಈ ರಾಕ್ಷಸನನ್ನು ಯಾರು ಓಡಿಸ್ತಾರೋ ಅಥವಾ ಈ ಕಾಡಿನಿಂದ ನಮ್ಮ ಸಾಮ್ರಾಜ್ಯದಿಂದ ಬೇರೆ ಕಡೆ ಕಳಿಸ್ತಾರೋ ಅವರಿಗೆ ನನ್ನ ಅರ್ಧ ಸಾಮ್ರಾಜ್ಯವನ್ನು ಕೊಡ್ತೀನಿ ಅಂತ ಹೇಳಿ. ತಕ್ಷಣ ಎಲ್ರಿಗೂ ಸಹ ಭಯ ಇರುತ್ತೆ. ಸೊ ಯಾರೂ ಇದಕ್ಕೆ ಮುಂದೆ ಬರಲ್ಲ. ಆಗ ಒಂದು ವಯಸ್ಸಾದ ಅಜ್ಜಿ ಏನು ಮಾಡುತ್ತೆ, ಹೇಗಿದ್ರೂ ನಾನು ಸಾಯ್ತೀನಿ, ನೋಡೇ ಬಿಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಸೀದಾ ಕಾಡು ಕಡೆ ಹೊರಡುತ್ತೆ. ಹಾಗೇ ಕಾಡಿಗೆ ಹೋದಾಗ ಗಂಟೆ ಶಬ್ದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿದ್ರೆ ಅಲ್ಲಿ ಒಂದು ಕೋತಿಗಳ ಗುಂಪು ದೊಡ್ಡದೊಂದು ಗಂಟೆ ಹಿಡ್ಕೊಂಡು ಬಾರಿಸ್ತಾ ಇರ್ತವೆ. ಅದನ್ನು ನೋಡಿ ಅಜ್ಜಿಗೆ ಗೊತ್ತಾಗುತ್ತೆ, ಇದು ಕೋತಿಗಳ ಕೆಲಸ ಅಂತ. ತಕ್ಷಣ ವಾಪಸ್ ಬರುತ್ತೆ ಅಜ್ಜಿ. ವಾಪಸ್ ಬಂದು ಮಹಾರಾಜರ ಬಳಿ ಹೋಗಿ ಹೇಳುತ್ತೆ, ಮಹಾರಾಜರೇ ನಾನು ಆ ರಾಕ್ಷಸನನ್ನು ಓಡಿಸಿದ್ರೆ ನನಗೂ ಸಹ ಅರ್ಧ ಸಾಮ್ರಾಜ್ಯವನ್ನು ಕೊಡ್ತೀರಾ ಅಂತ ಕೇಳುತ್ತೆ. ಹೌದಮ್ಮ ಕೊಡ್ತೀನಿ ಅಂತ ಹೇಳ್ತಾನೆ. ತಕ್ಷಣ ಸರಿ ಆಯಿತು, ನಾನು ಹೋಗಿ ಆ ರಾಕ್ಷಸನನ್ನು ಓಡಿಸಿ ಬರ್ತೀನಿ ಅಂತ ಹೇಳಿ ಮರುದಿನ ಏನು ಮಾಡುತ್ತೆ ಅಜ್ಜಿ, ಒಂದು ಬುಟ್ಟಿ ಫುಲ್ಲು ಬಾಳೆಹಣ್ಣನ್ನು ತುಂಬಿಕೊಂಡು ಕಾಡಿನ ಕಡೆ ಹೊರಡುತ್ತೆ. ಹೋಗಿ ಕೋತಿಗಳ ಗುಂಪು ಎಲ್ಲಿದೆ ಅಂತ ಹೇಳಿ ಹುಡುಕಿ ಅದು ಗಂಟೆ ಬಾರಿಸ್ತಾ ಇರ್ತವೆ. ಅಲ್ಲಿ ಹೋಗಿ ನಿಂತ್ಕೊಂಡು ಈ ಅಜ್ಜಿ ಕೋತಿಗಳಿಗೆ ಬಾಳೆಹಣ್ಣನ್ನು ತೋರಿಸ್ಬಿಟ್ಟು ಬಿಸಾಕತ್ತೆ. ಬಿಸಾದ ತಕ್ಷಣ ಕೋತಿಗಳೇನು ಮಾಡುತ್ತೆ, ಅವು ಕೈಯಲ್ಲಿದ್ದಂತಹ ಗಂಟೆಯನ್ನು ಬಿಸಾಕಿ ಓಡ್ಬಂದು ಬಾಳೆಹಣ್ಣನ್ನು ಎತ್ಕೊತವೆ. ಆ ಅಜ್ಜಿ ಆ ಗಂಟೆಯನ್ನು ಎತ್ಕೊಂಡು ಸೀದಾ ಊರ ಕಡೆಗೆ ಬರುತ್ತೆ. ಬಂದ ನಂತರ ಮಹಾರಾಜರ ಬಳಿ ಹೋಗಿ ಹೇಳುತ್ತೆ, ನಾನು ಆ ರಾಕ್ಷಸನನ್ನು ಓಡಿಸಿದ್ದೀನಿ, ಇನ್ನು ಮುಂದೆ ಗಂಟೆ ಶಬ್ದ ಬರೋದಿಲ್ಲ, ಸೊ ನನಗೆ ಅರ್ಧ ರಾಜ್ಯವನ್ನು ಕೊಡಿ ಅಂತ. ತಕ್ಷಣ ಮಹಾರಾಜನಿಗೆ ಖುಷಿ ಆಗುತ್ತೆ, ನಮ್ಮ ಕೈಯಲ್ಲಿ ಮಾಡೋಕ್ಕಾಗದೇ ಇರೋದನ್ನ ಒಬ್ಬ ವಯಸ್ಸಾದಂತಹ ಅಜ್ಜಿ ಮಾಡಿದೆ ಅಂತ ಹೇಳಿ. ಆದರೂ ಒಂದೆರಡು ದಿನ ಯೋಚನೆ ಮಾಡಿ ಗಂಟೆ ಶಬ್ದ ಬರಲಿಲ್ಲ ಅಂದರೆ ನೆಕ್ಸ್ಟ್ ನಿಮಗೆ ರಾಜ್ಯವನ್ನು ಕೊಡ್ತೇವೆ ಅಂತ. 2 ದಿನ ಆಗತ್ತೆ, ಗಂಟೆ ಶಬ್ದ ಬರೋದಿಲ್ಲ. ಸೊ ಮಹಾರಾಜ ಅನ್ಕೊತಾನೆ, ಹೌದು ಈ ಅಜ್ಜಿ ಹೇಳಿರೋದು ನಿಜ, ಆ ರಾಕ್ಷಸನನ್ನು ಓಡಿಸಿದೆ ಅಂತ ಹೇಳಿ ಖುಷಿಯಿಂದಾಗಿ ತನ್ನ ಅರ್ಧ ರಾಜ್ಯವನ್ನು ಆ ಅಜ್ಜಿಗೆ ಕೊಡುತ್ತಾರೆ. ಈ ಕಥೆಯ ನೀತಿ ಇಷ್ಟೇ ಸ್ನೇಹಿತರೆ, ನಾವು ಕಂಡರೂ ಸಹ ಪ್ರಮಾಣಿಸಿ ನೋಡಬೇಕು ಅಂತ ಹೇಳಿ. ಸೊ ಅಜ್ಜಿ ತನ್ನ ಜೀವ ಒತ್ತ ಇಟ್ಟಾದರೂ ಪರವಾಗಿಲ್ಲ, ಊರಿಗೆ ಒಳ್ಳೇದು ಮಾಡೋಣ ಅಂತ ಹೋಯಿತು. ಅದಕ್ಕೆ ಸಿಕ್ಕಿದ್ದು ಅರ್ಧ ರಾಜ್ಯ. ಆದರೆ ಮಹಾರಾಜರಾಗಿರ್ಬೋದು, ಇತರ ಜನತೆ ಆಗಿರ್ಬೋದು, ಏನು ನಡೀತಿದೆ ಅನ್ನೋದನ್ನ ಯೋಚನೆ ಮಾಡಲಿಲ್ಲ. ಬರೀ ರಾಕ್ಷಸ ಅನ್ನೋದನ್ನು ಮಾತ್ರ ತನ್ನ ಮೈಂಡಿಗೆ ತಂದ್ಕೊಂಡ್ರು. ಸೊ ನಮ್ಮ ಜೀವನದಲ್ಲಾದರೂ ಅಷ್ಟೇ, ಏನೋ ಒಂದು ಕೆಲಸ ಆಗಬೇಕು ಅಂದರೆ ಅದನ್ನು ನೋಡಿನೇ ಹೆದರ್ಕೊಳ್ಳೋದಲ್ಲ, ಅಲ್ಲಿ ಹೋಗಿ ನಾವು ಅದನ್ನು ಕೆಲಸ ಮಾಡೋದಕ್ಕೆ ಟ್ರೈ ಮಾಡಿದಾಗ ಎಲ್ಲವೂ ಸಹ ಸುಲಭವಾಗಿ ಕಾಡುತ್ತೆ. ಸೊ ಇವತ್ತಿನ ನನ್ನ ಕಥೆಯನ್ನು ಮುಗಿಸ್ತೀನಿ. ಈ ಕಥೆ ಇಷ್ಟವಾಗಿದ್ದಲ್ಲಿ ಸುಖಿತಾ ಎಚ್ ಎಸ್ ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಕಥೆಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.